ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಒಂದು ಕಡೆ KS ಮರುಪರೀಕ್ಷೆ ವಿಚಾರದ ಬಗ್ಗೆ ಚರ್ಚೆ ನಡೀತಾ ಇದೆ. ಇನ್ನೊಂದು ಕಡೆ ಒಳ ಮೀಸಲಾತಿ ಯಾವಾಗ ಕೊನೆಯಾಗುತ್ತೆ ಆ್ಯಂಡ್ ಹೊಸದಾಗಿ ಅಧಿಸೂಚನೆಗಳು ಯಾವಾಗ ಬರುತ್ತೆ ಅಂತ ಎಲ್ಲ ಆಸ್ಪಿರೆಂಟ್ಸ್ಗಳು ಕಾಯ್ತಾ ಇದ್ದೀರಾ. ಬಿಕಾಸ್ ಹಲವಾರು ಇಲಾಖೆಗಳಲ್ಲಿ ಬಹಳಷ್ಟು ಖಾಲಿ ಹುದ್ದೆಗಳ ನೇಮಕಾತಿ ಆಗಬೇಕಿದೆ. ವಿಶೇಷವಾಗಿ KPSCಯಲ್ಲೇ ಅಂದರೆ KPSCಯಿಂದಾನೇ SDA FDA ಆಗಿರ್ಬೋದು ಮೊದಲಾದ ಹುದ್ದೆಗಳ ಒಂದು ಭರ್ತಿಗೆ ಅಧಿಸೂಚನೆ ಹೊರಬರಬೇಕಿತ್ತು. ಇಷ್ಟೊತ್ತಿಗೆ ಒಳ ಮೀಸಲಾತಿಯ ವಿಷಯ ಇಲ್ಲ ಅಂದಿದ್ದರೆ. ಆ್ಯಂಡ್ KEಯಿಂದ ಕೂಡ ಹಲವಾರು ಹುದ್ದೆಗಳ ನೇಮಕಾತಿ ಬಾಕಿ ಇದೆ. ಸೊ ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಾಗೆ KSRP ಆಗಿರ್ಬೋದು, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, ಹಾಗೆ 600ಕ್ಕೂ ಹೆಚ್ಚು PSI ಹುದ್ದೆಗಳ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಬೇಕು. ಬಟ್ ಈಗ ಸದ್ಯಕ್ಕೆ ಇಂಟರ್ನಲ್ ರಿಸರ್ವೇಷನ್ ಒಂದು ವಿಚಾರ ಪ್ರೊಸೆಸ್ಸಲ್ಲಿ ಇರೋದ್ರಿಂದ ಸೊ ಅದು ಯಾವಾಗ ಕೊನೆಯಾಗುತ್ತೆ ಆ್ಯಂಡ್ ಏನು ನೋಟಿಫಿಕೇಷನ್ ಆಗೋದಿದೆ ಅನ್ನೋ ಬಗ್ಗೆ ಒಂದು ತುಂಬ ಜನರ ಪ್ರಶ್ನೆ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಾಗ ಒಂದು ನಿನ್ನೆ ನೀವು ಪತ್ರಿಕಾ ಪ್ರಕಟಣೆಯಲ್ಲಿ ನೋಡಿರ್ತೀರ, ನಾಗಮೋಹನ್ ದಾಸ್ ಅವರ ಒಂದು ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏಕಸದಸ್ಯ ವಿಚಾರಣಾ ಆಯೋಗವನ್ನು ಮಾಡಿದ್ದಾರೆ. ಸೊ ಅವ್ರಿಗೆ ಒಂದು ಅಧಿಕೃತವಾಗಿ ಒಂದು ಆಫೀಸನ್ನು ಮಾಡಿ, ಸೊ ಆ ಆಫೀಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ವಾಸ್ತವಿಕ ಸ್ಥಿತಿಯ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಕಚೇರಿಯನ್ನು ಮಾಡಿಕೊಂಡಿದ್ದಾರೆ. ಸೊ ಆ ಕಚೇರಿಗೆ ಭೇಟಿ ಕೊಟ್ಟು ಸಂಬಂಧಪಟ್ಟವರು ಈ ಒಂದು ಏನು ಇಂಟರ್ನಲ್ ರಿಸರ್ವೇಷನ್ ವಿಷಯಕ್ಕೆ ಸಂಬಂಧಪಟ್ಟಾಗ ತಮ್ಮ ಮಾಹಿತಿಗಳ ಅಭಿಪ್ರಾಯಗಳನ್ನ ಹಂಚ್ಕೊಳ್ಬೋದು. ಅದು ಎಲ್ಲಿದೆ ಅಂತಂದರೆ ನೃಪತುಂಗ ರಸ್ತೆಯೇ ಯವನಿಕ ಕಟ್ಟಡ ಅಂತ ಇದೆ. ಸೊ ಬೆಂಗಳೂರಲ್ಲಿ ಸೊ ಅಲ್ಲಿ ಒಂದು ಕಚೇರಿಯನ್ನು ಶುರು ಮಾಡಿದ್ದಾರೆ, ಅದು ಅಧಿಕೃತವಾಗಿ ಒಂದು ಆಫೀಸನ್ನು. ಸೊ ಅದು ಆ ಆಫೀಸ್ಗೆ ನೀವು ನಿಮ್ಮ ಒಂದು ಮಾಹಿತಿ ಅಭಿಪ್ರಾಯಗಳನ್ನು ಹಂಚ್ಕೋಬೋದು. ಈಗ ಆಲ್ರೆಡಿ ಸರ್ಕಾರವು ಕೂಡ ತುಂಬ ಕ್ವಿಕ್ಕಾಗಿ ಇಂಟರ್ನಲ್ ರಿಸರ್ವೇಷನ್ ಪ್ರೊಸೆಸ್ಸನ್ನು ಮುಗಿಸೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಈಗ ಆಲ್ರೆಡಿ ನಾಗಮೋಹನ್ ದಾಸ್ ಅವರ ಕಮಿಟಿಗೆ ಏನೆಲ್ಲ ಒಂದು ಸವಲತ್ತುಗಳು ಬೇಕೋ ಅದೆಲ್ಲವನ್ನು ಕೂಡ ಮಾಡಿಕೊಡ್ತಾ ಇದೆ. ಈಗ ಆಲ್ರೆಡಿ ಕಚೇರಿಯ ಮೂಲಕ ಅವರು ವಾಸ್ತವಿಕ ಸ್ಥಿತಿಯ ಮಾಹಿತಿಯನ್ನು ಸಂಗ್ರಹಣೆ ಮಾಡೋದಕ್ಕೆ ಕೂಡ ಶುರು ಮಾಡಿಕೊಂಡಿದ್ದಾರೆ. ಸೊ ಅದರ ಜೊತೆ ಹತ್ತತ್ರ ಇನ್ನೊಂದು 2 and 3 months ಒಳಗಡೆ ಈ ಒಂದು ಪ್ರೊಸೆಸ್ ಆಗಬಹುದು. ಅಂದರೆ ಮಾಹಿತಿಯನ್ನು ಕಲೆ ಹಾಕೋದು, ಅದಾದ ನಂತರ ಅದು ಜಾರಿಗೊಳಿಸೋದು, ಎಲ್ಲ ವಿಚಾರ ಹೊಸ ರೋಸ್ಟರನ್ನು ಸಿದ್ಧಪಡಿಸೋದು, ಅದೆಲ್ಲವೂ ಕೂಡ ಒಂದು ಹಂತದವರೆಗೂ ತಡ ಆಗ್ಬೋದು. ಬಿಕಾಸ್ ಏನೇ ಆಗಲಿ, ಇನ್ ಕೇಸ್ ಆಫ್ ಈಗ ಇಂಟರ್ನಲ್ ರಿಸರ್ವೇಷನ್ನಲ್ಲೂ ಕೂಡ ಅವಸರ ಮಾಡೋದಕ್ಕೆ ಸರ್ಕಾರ ಹೋಗೋದಿಲ್ಲ. ಆ್ಯಂಡ್ ಸರ್ಕಾರಕ್ಕೂ ಕೂಡ ಬೇಗ ನೇಮಕಾತಿಗಳು ನಡೀಬೇಕು. ಪೊಲೀಸ್ ಇಲಾಖೆಗಳಲ್ಲೂ ಕೂಡ ಹಲವಾರು ಹುದ್ದೆಗಳು ಖಾಲಿ ಇವೆ. ಬೇರೆ ಬೇರೆ ಇಲಾಖೆ, ವಾಣಿಜ್ಯ ಇಲಾಖೆಯಲ್ಲಿ SDA FDA ಹುದ್ದೆಗಳಾಗಿರ್ಬೋದು, D ಗ್ರೂಪ್ ಹುದ್ದೆಗಳು ತುಂಬ ಖಾಲಿ ಇವೆ. ಎಲ್ಲವನ್ನು ಕೂಡ ಈಗ ಭರ್ತಿ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಕೂಡ ತಯಾರಿಯನ್ನು ಮಾಡಿದೆ. ಬಟ್ ಆ ತಯಾರಿಯ ಜೊತೆ ಇಂಟರ್ನಲ್ ರಿಸರ್ವೇಷನನ್ನು ಕೂಡ ತುಂಬ ಕ್ವಿಕ್ಕಾಗಿ ಕಂಪ್ಲೀಟ್ ಮಾಡಬೇಕು. ಈ ಪ್ರೊಸೆಸ್ಸನ್ನು ಒಂದು ಹಂತದಲ್ಲೂ ಕೂಡ ಸರ್ಕಾರ ಇದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಸದ್ಯಕ್ಕೆ ಆಸ್ಪಿರೆಂಟ್ಸ್ಗಳು ಕಾಯಲೇಬೇಕಾಗುತ್ತೆ. ಬಿಕಾಸ್ ಈಗ ಸರ್ಕಾರದ ಮಟ್ಟದಲ್ಲಿ ಈ ಒಂದು ಆಯೋಗವನ್ನು ರಚಿಸಿ ಒಳ ಮೀಸಲಾತಿ ವಿಚಾರವನ್ನು ಪ್ರಸ್ತಾಪ ಮಾಡಿರೋದ್ರಿಂದ ಈ ಒಂದು ಅನುಕೂಲ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಸಿಗುತ್ತೆ. ಸೊ ಅವರ ಹೋರಾಟ ಅವಿರತವಾಗಿ ಸತತ 35 ವರ್ಷದಿಂದ ಈ ಒಂದು ಒಳ ಮೀಸಲಾತಿಗಾಗಿ ನಡೆದಿದೆ. ಸೊ ಅವರ ಹಕ್ಕನ್ನು ಅವ್ರು ಪಡ್ಕೊಂಡಿದ್ದಾರೆ. ಆ ಹಕ್ಕನ್ನು ಅವರು ಸರಿಯಾಗಿ ನ್ಯಾಯಯುತವಾಗಿ ಪಡ್ಕೊಳ್ಳೋದಕ್ಕೆ ಈ ಒಂದು ಆಯೋಗ ಸಹಾಯ ಮಾಡುತ್ತೆ. ಹಾಗೆ ಇನ್ನೊಂದು ಏನು ಇಂಪಾರ್ಟೆಂಟ್ ವಿಚಾರ ಅಂತಂದರೆ, ಇತ್ತೀಚೆಗೆ ನೀವು ನೋಡಿರ್ತೀರ 2.86 ಲಕ್ಷ ಖಾಲಿ ಹುದ್ದೆಗಳು ಬೇರೆ ಬೇರೆ ಇಲಾಖೆಗಳಲ್ಲಿ ಇವೆ ಒಟ್ಟು ರಾಜ್ಯ ಸರ್ಕಾರದಲ್ಲಿ. ಆ ಎಲ್ಲ ಹುದ್ದೆಗಳ ಭರ್ತಿಗೂ ಕೂಡ ಈಗ ಅನುಮೋದನೆ ಸಿಕ್ಕಿಲ್ಲ. ಬಟ್ ಕೆಲವೊಂದಿಷ್ಟು ಹುದ್ದೆಗಳಿಗೆ ಈಗ ಅನುಮೋದನೆ ಸಿಕ್ಕಿದೆ. ಮೀನ್ಸ್ ಆರ್ಥಿಕ ಇಲಾಖೆಗೆ ಸಲ್ಲಿಸಿದ್ದಾರೆ ಪ್ರಸ್ತಾವನೆಗಳನ್ನು. ಸೊ ಅವೆಲ್ಲವೂ ಕೂಡ ಈ ಒಂದು ಇಂಟರ್ನಲ್ ರಿಸರ್ವೇಷನ್ ಆದ ಮೇಲೆ ನೋಟಿಫಿಕೇಷನ್ ಆಗುತ್ತೆ. ಆ್ಯಂಡ್ ಪೊಲೀಸ್ ಕಾನ್ಸ್ಟೇಬಲ್ದು ವಯೋಮಿತಿ ಸಡಿಲಿಕೆ ಬಗ್ಗೆ ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ. ಆ್ಯಂಡ್ SDA FDA ವಿಚಾರ, ಈಗ SDA FDA ನೋಟಿಫಿಕೇಷನ್ ಆದರೆ ಸಿಲೆಬಸ್ ಏನಾಗಬಹುದು ಅಥವಾ ಬದಲಾವಣೆ ಆಗುತ್ತಾ ಏನು ಅನ್ನೋದು, ಈ ಬಗ್ಗೆ ಯಾವುದೇ ಮಾಹಿತಿ ಅಧಿಕೃತವಾಗಿ ಇಲ್ಲ. ಸಿಲೆಬಸ್ ಬದಲಾವಣೆ ಆಗುತ್ತಾ ಇಲ್ವಾ ಅನ್ನೋದು, ಆ್ಯಂಡ್ ಪೊಲೀಸ್ ಕಾನ್ಸ್ಟೇಬಲ್ದು ವಯೋಮಿತಿ ಹೆಚ್ಚಳ ಆಗುತ್ತಾ ಇಲ್ವಾ ಅನ್ನೋದು. ಸೊ ಅದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ, ಅಂದರೆ ನೇಮಕಾತಿ ಶುರು ಆಗುವಂಥ ಮುಂಚೆನೇ ಮಾಹಿತಿ ಸಿಗ್ಬೋದು ಅದ್ರ ಬಗ್ಗೆ ಖಚಿತವಾಗಿ. ಅದಕ್ಕಿಂತ ಬಿಫೋರ್ ಆಗಿ ನಾವು ಏನನ್ನು ಕೂಡ ಹೇಳೋದಕ್ಕೆ ಆಗಲ್ಲ. ಸದ್ಯಕ್ಕೆ ಇಂಟರ್ನಲ್ ರಿಸರ್ವೇಷನ್ ಪ್ರೊಸೆಸ್ಸು ಈ ಒಂದು ಹಂತ ಇಲ್ಲಿವರೆಗೂ ಬಂದಿದೆ. ಈಗ ಆಲ್ರೆಡಿ ಆಫೀಸ್ ಕೂಡ ಸಿದ್ಧತೆ ಆಗಿದೆ, ಅಧಿಕೃತವಾಗಿ ಕಚೇರಿ ಆ್ಯಂಡ್ ಕಚೇರಿಯಲ್ಲಿ ಮಾಹಿತಿ ಸಂಗ್ರಹಿಸುವ ಕೆಲಸ ಕೂಡ ತುಂಬ ಕ್ವಿಕ್ಕಾಗಿ ನಡೀತಾ ಇದೆ. ಆದಷ್ಟು ಬೇಗ ಒಳ ಮೀಸಲಾತಿ ವಿಚಾರ ಕೊನೆಗೊಂಡು ನೇಮಕಾತಿಗಳು ಆಗಲಿ. ಎಲ್ಲ ಆಸ್ಪಿರೆಂಟ್ಸ್ಗಳು ಏನು ಕಾಯ್ತಾ ಇದ್ರೆ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.